ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಒಂದು ಕುಟುಂಬ ಆಹಾರದ ವಿಷಬಾಧೆಗೆ ಬಲಿಯಾಗಿರೋದು ನಿಜವಾಗ್ಲೂ ನೋವಿನ ಸಂಗತಿ. ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿಗಳನ್ನು ತೊಳೆಯುವ ಒಂದು ಅಭ್ಯಾಸವನ್ನು ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಆಹಾರ ಅತಿ ಮುಖ್ಯವಾಗಿರುವಂಥದ್ದು. ಬದುಕುವುದಕ್ಕೆ ಏನು ಬೇಕು ಹೇಳಿ? ಆಹಾರ ಬೇಕು. ಆಹಾರ ತಯಾರಾಗಬೇಕು ಅಂದರೆ ತರಕಾರಿಗಳಾಗಿರ್ಬೋದು ಎಲ್ಲವನ್ನೂ ಯೂಸ್ ಮಾಡ್ತೀವಿ, ಬಳಸ್ತೀವಿ. ಆದರೆ ಈ ತರಕಾರಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಇದೆಲ್ಲ ಇನ್ಆರ್ಗ್ಯಾನಿಕ್ಕು. ಆರ್ಗ್ಯಾನಿಕ್ ಅಂತ ಖಂಡಿತ ಅಲ್ಲ. ಸಾಕಷ್ಟು ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಿರ್ತಾರೆ. ಹಾಗಾಗಿ ನೀವು ಯಾವುದೇ ತರಕಾರಿಯನ್ನು ಮನೆಗೆ ತಂದ ತಕ್ಷಣ ಸ್ವಚ್ಛವಾದಂಥ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪಾಗಿರ್ಬೋದು ಅಥವಾ ಸ್ಮಾಲ್ ಸಾಲ್ಟು, ಸಣ್ಣ ಉಪ್ಪಾಗಿರ್ಬೋದು, ನೀರಲ್ಲಿ ಬೆರೆಸಿ ಸ್ವಚ್ಛವಾಗಿ ತರಕಾರಿಗಳನ್ನು ತೊಳೆದುಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಬದನೆಕಾಯಿ ತುಂಬ ಜನ ಹೇಳ್ತಾರೆ, ನಾವು ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಕಪ್ಪಾಗಿಬಿಡುತ್ತೆ, ಏನು ಮಾಡೋದು ಅಂತ. ಸೊ ಏನು ಮಾಡಬೇಕು ಅಂದರೆ ಬದನೆಕಾಯಿಯನ್ನು ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಸ್ಮಾಲ್ ಸಾಲ್ಟನ್ನು ಸೇರಿಸ್ಕೊಂಡು ಕಟ್ ಮಾಡಿರ್ತಕ್ಕಂತಹ ಬದನೆಕಾಯಿ ತುಂಡುಗಳನ್ನು ಅದರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಸ್ನೇಹಿತರೆ, ಕಪ್ಪಾಗಿರ್ತಕ್ಕಂಥ ಬದನೆಕಾಯಿಗಳಿಗೂ ಕೂಡ ಒಂದು ಪೀಸಸ್ಗಳಿಗೆ ವೈಟ್ ಆಗಿರುವಂತಹ ಒಂದು ಕಲರ್ ಬಂದೇ ಬರುತ್ತೆ. ಅಂದರೆ ಅದರದ್ದೇ ನ್ಯಾಚುರಲ್ ಕಲರ್ ಅದು. ನೀವು ನೋಡ್ತಾ ಇದ್ದೀರಾ ನೋಡಿ, ನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಕತ್ತರಿಸತಕ್ಕಂತಹ ಬದನೆಕಾಯಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಉಪ್ಪಿನಂಶ ನೀರಿನಲ್ಲಿ, ಆ ಲವಣಾಂಶ ಏನಿದೆ ನೀರಿನಲ್ಲಿ ಸೇರ್ಕೊಂಡ್ಬಿಟ್ಟು ನಮ್ಮ ಒಂದು ಬದನೆಕಾಯಿ ನೋಡೋದಕ್ಕೆ ಕಪ್ಪಾಗಿ ಕಾಣೋದಿಲ್ಲ, ಶುಭ್ರವಾಗಿರುತ್ತೆ, ಶುದ್ಧವಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ.